ಮಹಾರಾಜ ಕೂತ್ಕೊಳ್ಳುವಂಥ ಆತನ ಯಾವಾಗಲೂ ಕೂತ್ಕೊಳ್ಳಲ್ಲ. ಸಮಾರಂಭದಲ್ಲಿ ಇಂಥ ನವರಾತ್ರಿ ಸಂದರ್ಭದಲ್ಲಿ ಸಿಂಹಾಸನದಲ್ಲಿ ಕೂತು ದರ್ಬಾರ್ ಮಾಡ್ತಾನೆ. ಇದು ಚಿನ್ನದ ಆಸನ, ಸ್ವರ್ಣ ಸಿಂಹಾಸನ ಅಂದರೆ ಇದು ಸ್ವರ್ಣಾಸನ. 6-8 ಭಾಗಗಳಿವೆ. ಪೀಠ ಬಂದು, ಛತ್ರಿ ಬಂದು, ಈ ಥರ ದಸರಾ ಮುಂಚೆ ಶುಭ ಮುಹೂರ್ತದಲ್ಲಿ ತಂದು ಇದನ್ನು ಜೋಡಿಸ್ತಾರೆ. ಇಲ್ಲಿ ಇದು ನೋಡಿ, ಇದು ಸಿಂಹ, ಸ್ವರ್ಣ ಸಿಂಹ. ಸಿಂಹಾಸನ ಅಂದರೆ ಸಿಂಹದ ಆಸನ. ಇವರು ಜೋಡಣೆ ಮಾಡೋದು ಸಿಂಹ ಬಿಟ್ಟು ಜೋಡಣೆ ಮಾಡ್ತಾರೆ. ಪಾಡ್ಯದ ದಿನ, ನವರಾತ್ರಿ ಪಾಡ್ಯದ ದಿನ, ನವರಾತ್ರಿ ಮೊದಲನೇ ದಿನ ಈ ಸಿಂಹಾಸನ ತಂದು ಇದಕ್ಕೆ ಹೋಮ ಪೂಜೆ ಎಲ್ಲ ಮಾಡಿ ಸಿಂಹಕ್ಕೆ ಈ ಸ್ವರ್ಣಾಸನ ಏನಿದೆ ಅದಕ್ಕೆ ಈಗ ಸುಮ್ಮನೆ ಜೋಡಿಸಿ ಇಡ್ತಾರೆ. ಸ್ಕ್ರೂ ಹಾಕೋಲ್ಲ, ಸುಮ್ಮನೆ ಸ್ಪರ್ಶ ಆಗಬೇಕಷ್ಟೆ. ಇಟ್ಟು ಸ್ಪರ್ಶ ಮಾಡಿಟ್ಟು ಮತ್ತೆ ಅದಕ್ಕೆ ಹೋಮ ಮಾಡಿ ಈ ಸ್ವರ್ಣ ಸಿಂಹದ ಶಕ್ತಿಯನ್ನು ಈ ಆಸನಕ್ಕೆ ರವಾನಿಸ್ತಾರೆ. ಆವಾಗ ಅದು ನಿಜವಾದ ಅರ್ಥದಲ್ಲಿ ಸಿಂಹಾಸನ. ಸಿಂಹ ತೆಗೆದಾಕ್ಬಿಟ್ರೆ ಅದು ಚಿನ್ನದ ಕುರ್ಚಿ, ಯಾರು ಬೇಕಾದ್ರೂ ಕೂತ್ಕೋಬೋದು. ಪಾಡ್ಯದ ದಿನ ಇದನ್ನು ಬೆಳಿಗ್ಗೆ ಜೋಡಿಸ್ತಾರೆ. ಶುಭ ಮುಹೂರ್ತ, ಇದಕ್ಕೆ ಮತ್ತೆ ಹೋಮದ ಇದ್ದೇ ಇದೆ. ಈ ಶಕ್ತಿನಲ್ಲಿ ಟ್ರಾನ್ಸ್ಫರ್ ಮಾಡಬೇಕಲ್ಲ. ರಾಜ ಕೂತ್ಕೋತಾನೆ. ರಾಜ ಅನ್ನಿಸ್ಕೊಂಡು ಸಿಂಹಾಸನ ಮುಂದೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿತಾರೆ. ಸೊಂಟ ಭಕ್ತಕ್ಕೆ ಸಿಂಹಕ್ಕೆ ಆ ಸಿಂಹದ ಶಕ್ತಿ ನನಗೂ ಬರಲಿ. ಸಿಂಹದ ಮೇಲೆ ಸವಾರಿ ಮಾಡ್ದಾಗಿರುತ್ತಿದ್ದು. ಆಯುಧ ಪೂಜೆ ದಿನ ಸಿಂಹಾಸನದ ಮೇಲೆ ದರ್ಬಾರ್ ನಡೆಸಿ ಕೂತ್ಕೊಂಡು ಕೊನೆಯಲ್ಲಿ ಇವತ್ತು ನಾನು ಹೇಳೋದು ಸ್ವರ್ಣ ಸಿಂಹವನ್ನು ಈಗ ಅಲ್ಲಾಡಿಸ್ತಾರೆ. ಅಂದರೆ ಶಕ್ತಿಯ ವಿಸರ್ಜನೆ ಆಯಿತು. ಆಸನ ಬೇರೆ ಆದ, ಅಲ್ಲಾಡ್ಸೋದು ಬೇರೆ ಆದಾಗ್ತಾನೆ, ವಿಸರ್ಜನೆ ಆಯಿತು. ಹಳೆ ಕಾಲದಲ್ಲಿ ನಿಜವಾದ ಅರ್ಥದಲ್ಲಿ ತಗೊಂಡ್ರೆ ಆಯುಧ ಪೂಜೆ ಅಂದರೆ ಆಯುಧಗಳೆಲ್ಲನೂ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ವಿಜಯದಶಮಿ ದಿನ ಯುದ್ಧಕ್ಕೆ ಹೋಗ್ತಾ ಇದ್ರು ರಾಜ. ಆಯುಧಗಳು ಟೆಸ್ಟ್ ಮಾಡೋದೊಂದು, ಎಲ್ಲ ಟೆಸ್ಟ್ ಮುಗಿಸೋದೆ, ಪೂಜೆ ಮಾಡಿ ನಡಿ ನಾಳೆ ಬೆಳಿಗ್ಗೆ ಅಂತೆಲ್ಲ ಕೊಡ್ತಿದ್ರು. ಅದಕ್ಕೆ ಬನ್ನಿ ಮಂಟಪಕ್ಕೆ ಹೋಗೋದು ವಿಜಯದಶಮಿ ದಿನ ಬೆಳಿಗ್ಗೆ. ಬನ್ನಿ ಮರ ಕತ್ತರಿಸಿ ಪೂಜೆ ಮಾಡಿ ಬರ್ತಾರೆ. ಶತ್ರು ಸಂಹಾರ ಆಯಿತು. ಆಮೇಲೆ ಆಯುಧ ಪೂಜೆ ದಿನ ರಾಜ ಸ್ವರ್ಣಸಿಂಹವನ್ನು ಅಲ್ಲಾಡಿಸಿ ಶಕ್ತಿ ವಿಸರ್ಜನೆ ಮಾಡಿದ ಮೇಲೆ ನಮಸ್ಕಾರ ಮಾಡಿ ಹೊರಟೋದ್ರೆ ಮತ್ತೆ ಅವನು ಸಿಂಹಾಸನ ನೋಡೋದು. ಬರೋ ವರ್ಷ ನವರಾತ್ರಿ ಮೊದಲನೇ ದಿನ ಸ್ವರ್ಣಸಿಂಹವನ್ನು ಜೋಡಿಸಿ, ಅವನು ಜೋಡಿಸೋಲ್ಲ, ಬ್ರಾಹ್ಮಣರುಗಳು ಜೋಡಿಸ್ತಾರೆ. ಶಕ್ತಿಯನ್ನು ಆಹ್ವಾನ ಮಾಡಿ ಆದಮೇಲೆ ಕೂತ್ಕೊಳ್ಳೋಕೆ ಬಂದಾಗ ನೋಡ್ತಾವೆ ಸಿಂಹಾಸನ. ಮಧ್ಯದಲ್ಲಿ ಸಿಂಹಾಸನ ನೋಡಲ್ಲ. ನವರಾತ್ರಿ ಮುಗಿದ ಮೇಲೂ ಸುಮಾರು ಒಂದು 5-6 ದಿನ ಸಿಂಹಾಸನ ಹಾಗೇ ಇರುತ್ತೆ. ಎಷ್ಟು ದಿವಸ ಸಿಂಹಾಸನ ಅಂತ ಇರುತ್ತೆ? ಆ ಸಿಂಹಾಸನ ಅಂತ ಕರೆಯೋದು ಅದನ್ನು. ಎಷ್ಟು ದಿವಸ ಅಲ್ಲ, ಅದನ್ನ ಬಿಚ್ಚೋವರೆಗೆ. ಛತ್ರಿ ಬೇರೆ, ಕಾಲು ಬೇರೆ, ಆಸನ ಬೇರೆ, ಮೆಟ್ಲು ಬೇರೆ, ಆ ಮೆಟ್ಲು ಪಕ್ಕ ಹಿಡಿಕೆಗಳು ಬೇರೆ, ಎಲ್ಲ ಬಿಚ್ಚಿ ಬೇರೆ ಇಡ್ತಾರೆ.
ಅದನ್ನು ಆಮೇಲೆ ಜೋಡಿಸ್ಬೇಕಂತ. ಸರ್, ಇದು ವಿಜಯನಗರ ಸಾಮ್ರಾಜ್ಯದಿಂದ ಬಂದಿದ್ದು ಅಂತಾರೆ, ಇದು ನಿಜಾನ? ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾವು ಕಥೆಗಳು ಬೇಕಾದಷ್ಟು ಹೇಳ್ತೀವಿ, ಚಂದಮಾಮ ಕಥೆಗಳು. ಆಯ್ತಪ್ಪ, ನೀವು ಹೇಳಿದ್ರಿ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿತ್ತು, ಶ್ರೀಮಾನ್ ಕೃಷ್ಣದೇವರಾಯ ಇದ್ರ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡಿದ್ದೋ. ಆಯಿತು, ಒಪ್ಕೊಳ್ಳ. ಈ ಒಂದು ಪುಟ್ಟ ಪ್ರಶ್ನೆ. ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ನಾಶ ಮಾಡಿದ ಮೇಲೆ ಕತೆ ಇತಿಹಾಸದಲ್ಲೇನಿದೆ? ಭೂಮಿ ಒಳಗೆ ಅಡಗಿಟ್ಟಿದ್ರು ಇದನ್ನು. ಅಕ್ಕಪಕ್ಕದ ಜೊತೆಲಿ ವಿದ್ಯಾರಣ್ಯ ಬಂದಾಗ ಒಂದು ಮೊಲನ ಸಾಕಷ್ಟು ತೋಳಗಳು ನಾಯಿಗಳು ಓಡಿಸ್ಕೊಂಡ್ಬರ್ತವೆ ಅವ್ರ ಕಣ್ಣೆದರಿಗೆ. ಪುಟಾಣಿ ನಾಯಿ ಮರಿ ಯಾವುದೋ ಒಂದು ದಿಬ್ಬದ ಮೇಲೆ ಬಂದಾಗ ಆ ನಾಯಿಗೇನೋ ಶಕ್ತಿ ತಿರುಗಿ ನಿಂತ್ಕೊಳ್ಳುತ್ತದೆ. ಓಡ್ತಾ ಇದ್ದು ತಿರುಗಿ ನಿಂತ್ಕೊಂಡು ಬಹುವಂತ ಮೇಲ್ ಬೀಳುತ್ತೆ. ಓಡಿಸ್ಕೊಂಬಂದಿದ್ವಲ್ಲ ಆ ತೋಳ ಇಂಥವೆಲ್ಲ ಅವು ವಾಪಸ್ ಓಡೋಗ್ತವೆ ಹೆದರ್ಕೊಂಡು. ಆಗ ವಿದ್ಯಾರಣ್ಯರಿಗೆ ಅನಿಸುತ್ತೆ, ಅರೆ ಓಡ್ ಬರ್ತಾ ಇರೋದು ಮೊಲ ಇಲ್ಲಿ ದಿಬ್ಬದ ಮೇಲೆ ಬಂದಾಗ ಅಷ್ಟು ಶಕ್ತಿಯಾಗಿ ಬಂತದಕ್ಕೆ. ದಿಬ್ಬದೊಳಗೆ ಅಡಿಯಲೇನೋ ಇರಬೇಕು. ಇಲ್ಲ ಮೊಲ ಬೇಟೆ ನಾಯಿ ಓಡ್ಸೋಕ್ಕಾಗುತ್ತ? ಆಗ ಅವರು ಅಗದ್ ತೆಗಿತಾರೆ ಅದನ್ನು. ವಿಜಯನಗರದ ಕತೆ ಹೇಳಿ ಅಕ್ಕಬಕ್ಕವ್ರಿಗೆ ವಿಜಯನಗರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹರಿಹರ ಅಂತ ಹಕ್ಕನ್ನು ಕೂರಿಸ್ತಾರೆ. ಅಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಂಹಾಸನ ಇಟ್ಟಾಗ ಅದು ಹೆಂಗಿರುತ್ತೆ? ನಂಬರ್ 1. ನಂಬರ್ 2, ಅಲ್ಲಿಂದ ರಾಜ ಬರುತ್ತೆ ಶ್ರೀರಂಗಪಟ್ಟಣಕ್ಕೆ. ರಾಜ ಒಡೆಯರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಮೈಸೂರಿಗೆ ಬರುತ್ತೆ. ಆಯಿತು, ಪಾಲಿಶ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಳ್ಳ. ಮಂಡಲಡಿಲಿತ್ತು, ಪಾಲಿಶ್ ಹಾಕಿದ್ದಾರೆ. ಇಲ್ಲಿ ಸಿಂಹಾಸನ ಇದೆಯಲ್ಲ, ಈ ಛತ್ರಿ ತುದಿನಲ್ಲಿ 1 ಇಂಚೊಂದು ಚಿನ್ನದ ಪಟ್ಟಿ ಕಟ್ಟಿದ್ದಾರೆ. ಚಿನ್ನದ ಪಟ್ಟಿ ಮೇಲೆ ಸಂಸ್ಕೃತದಲ್ಲಿ 24 ಶ್ಲೋಕಗಳನ್ನು ಕೆತ್ತಿದ್ದಾರೆ. 24 ಶ್ಲೋಕ. ನಾನು 2-3 ಲೈನು ಶ್ಲೋಕ ಏನು ಅಂತ ಹೇಳ್ತೀನಿ, ಆಮೇಲೆ ಮಾತಾಡೋದಿದೆ. ಕರ್ನಾಟಕ ರಾಜ್ಯದ ರತ್ನ ಸಿಂಹಾಸನಾಧೀಶ್ವರರು ಶ್ರೀ ಚಾಮುಂಡೇಶ್ವರಿಯ ಕೃಪೆಯಿಂದ ದೊರೆತ ಶಾಶ್ವತ ಐಶ್ವರ್ಯದಿಂದ ತೇಜೋವಂತರು ಯಾದವ ವಂಶವೆಂಬ ಸಮುದ್ರಕ್ಕೆ ಶರತ್ಕಾಲದ ಚಂದ್ರಮನೂ ಆಗಿರುವ ಶ್ರೀ ಚಾಮರಾಜರ ಮಗನಾದ ಶ್ರೀಕೃಷ್ಣ ಧರಣೀಶ್ವರರೇ, ಕಾಲಾಂತರದಲ್ಲಿ ಕುಲಕ್ರಮದಿಂದ ಬಂದಿರುವ ಈ ಮನೋಹರವಾದ ಸಿಂಹಾಸನದ ಭದ್ರಪೀಠ ಶ್ವೇತಛತ್ರ ಜನರಲ್ಲಿ ಕುತೂಹಲ ಹುಟ್ಟಿಸಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಶಕ್ತಿಗಳಿಂದ ಸಮನ್ವಿತರಾಗಿ ಸಿಂಹಾಸನಾರೂಢರಾದ ನಿಮ್ಮನ್ನು ಹಗಲು ഇരുಳು ರಕ್ಷಿಸಲಿ. ದುರ್ಗೆ, ಗಣೇಶ, ಕ್ಷೇತ್ರಪಾಲ, ವಾಸ್ತುಪತಿಯರು ಎಲ್ಲ ದಿಕ್ಕುಗಳಿಂದಲೂ ರಕ್ಷಿಸಲಿ. ರಾಮ ಹರಿಶ್ಚಂದ್ರ ನಳರು ಹಾಕಿಕೊಟ್ಟ ಧರ್ಮ ಮಾರ್ಗವನ್ನು ನೀವು ಅನುಸರಿಸುವಂತಾಗಲಿ. ಮುಮ್ಮಡಿಯವರಿಗೆ ಹರ್ಷಿ ಇಷ್ಟೆಲ್ಲ ಶ್ಲೋಕ ಇದೆ, 24 ಶ್ಲೋಕ ಇವೆ. ಮುಮ್ಮಡಿಯವರಿಗೆ ಹೆಸರು ಹೇಳ್ತಾರಲ್ಲಿ, ಚಾಮರಾಜೇಂದ್ರ ಒಡೆಯರ ಮಗ. ಇದನ್ನ ಕೃಷ್ಣದೇವರಾಯ ಬರ್ತಿದ್ನ.
ಅವ್ರು ಕೂತು ಸಿಂಹಾಸನ ಅಂದ್ರೆ ಬೇರೆ ಇವರೇ ಒಂದು ಸೆಪರೇಟ್ ಆಗಿ ಪಟ್ಟಿ ಕಟ್ಕೊಂಡಿರ್ಬೋದು, ಆಮೇಲೆ ಪಟ್ಟಿ ಕಟ್ಟಿರ್ಬೋದು ಇವರು. ಈಗ ಅದು ಛತ್ರಿ ಇರ್ಲಿಲ್ಲ ಅಂತಲ್ಲ, ಛತ್ರಿ ಇತ್ತು ಅಂತಲ್ಲ. ಈಗ ಛತ್ರಿ ಇತ್ತು, ಛತ್ರಿ ಮೇಲೆ ಪಟ್ಟಿ ಕಟ್ಟಿರ್ಬೋದು. ಮತ್ತೆ ನೀವೇ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿನೋ ಯಾವನೋ ಒಬ್ಬ ದೊಡ್ಡ ಮನುಷ್ಯನ ಕರೆದ್ರೆ ಸ್ಟೇಜಲ್ಲಿ 10 ಕುರ್ಚಿ ಹಾಕಿದ್ರೆ ಅವ್ರಿಗೆ ಬೇರೆ ಥರ ಕುರ್ಚಿ ಹಾಕ್ತೀರಿ. ಒಬ್ಬರು ಸ್ವಾಮೀಜಿ ಜಗದ್ಗುರುಗಳನ್ನ ಕರೆದ್ರೆ ಕಾವಿ ಬಣ್ಣದ ಕುರ್ಚಿ ಅವ್ರಿಗೆ, ಮುಖ್ಯಮಂತ್ರಿ ಕುರ್ಚಿಗೆದ್ಲು ಬೇರೆ ಥರದ ಕುರ್ಚಿ ಹಾಕ್ತೀರಿ ಅವ್ರಿಗೆ. ಇದು ರಾಜಾಸನ ಇದೆ, ರಾಜ ಕುಳಿತುಕೊಳ್ಳುವಂಥ ಕುರ್ಚಿ ಬೇರೆ ಥರದಲ್ಲಿರಬೇಕು, ಎತ್ತರವಾಗಿರಬೇಕು, ಜನಕ್ಕೆ ಕಾಣಬೇಕದು. ಟಿಪ್ಪುನು ಮಾಡಿಸಿದ್ದ ಕೊನೆಯಲ್ಲಿ 3 ಮೆಟ್ಲಿರೋದೊಂದು ಸಿಂಹಾಸನ ಮಾಡಿಸಿದ್ದ ಅವನು. ಜನ ನಮ್ಮನ್ನು ಕೂತಾಗ ಗುರ್ತಿಡಿಬೇಕಾದ್ರೆ ಸಾಮಾನ್ಯವಾಗಿ ಹಳ್ಳಿ ಜನ ಮಡೆ ಮೇಲೆ ಕೂತ್ಕೋತಾರೆ. ಸ್ವಲ್ಪ ಎತ್ತರವಾಗಿರಲಿ, ಮಣ್ಣು ಚುಷ್ಟೇ ಇರಲಿ ಅಂತಲ್ಲ, ಸ್ವಲ್ಪ ಎತ್ತರವಾಗಿರಬೇಕು. ಗಣ್ಯ ವ್ಯಕ್ತಿ ಎಲ್ಲರಿಗೂ ಕಾಣಿಸುವಂತೆ ಇರಬೇಕು. ಮಹಾರಾಜ ದೂರದಲ್ಲಿ ಕೂತಿರೋ ಜನಕ್ಕೆ ಕಾಣಬೇಕಾದ್ರೆ ಎತ್ತರವಾದ ಕುರ್ಚಿ ಬೇಕು. ಕುರ್ಚಿ ಮಾಮೂಲಾಗೋಯ್ತು, ಎಲ್ಲರ ಮನೆಯಲ್ಲೂ ಕುರ್ಚಿ ಇದೆ. ವಿಶೇಷವಾಗಿ ಏನಿರಬೇಕು, ಒಂದು ಛತ್ರಿ ಹಾಕಿದ್ರೆ ಸ್ಪೆಷಲ್ಲಾಗಿ ಕಾಣುತ್ತೆ. ಎತ್ತರವಾದ ನೆಕ್ಕೊಂಡು ಹೋಗೋಕ್ಕಾಗುತ್ತಾ? ಒಂದು 2-3 ಮೆಟ್ಟಿಡೋಣ. ಈ ಥರ ಕಾಲ ಬದಲಾದಂತೆ, ಚಿಂತನೆ ಬದಲಾದಂತೆ ಆಸನಗಳು ಬದಲಾಗ್ತವೆ. ಛತ್ರಿಲಿ ಬರೆದದ್ದು ಕೃಷ್ಣದೇವರಾಯ ಅಲ್ಲ, ಮುಮ್ಮಡಿಯವರೇ ಬರ್ತಿರೋದು. ಮುಮ್ಮಡಿ ಕಾಲದಲ್ಲಿ 5 ಮೆಟ್ಲುಗಳಿದ್ವು. ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲೂ 5 ಮೆಟ್ಲಿದ್ದದ್ದು. ನಾಲ್ವಡಿಯವರು 7 ಮೆಟ್ಲು ಮಾಡ್ತಾರೆ. ಆಮೇಲೆ ಈಗಿನ ಸಿಂಹಾಸನ ನಮ್ಗೆ ನೋಡೋದು ಕಾಣುತ್ತೆ. ಮೆಟ್ಲು ಹತ್ತುವಾಗ ಕೈ ಇಟ್ಕೊಂಡು ಹತ್ತೀವಲ್ಲ, ಹೀಗೆ ಪಕ್ಕದಲ್ಲಿರೋ ಸರಣಿ, 2 ಸರಣಿ ಮಧ್ಯದಲ್ಲಿ ಕಲಾತ್ಮಕ ಗೊಂಬೆಗಳಿವೆ. ಅದು ನಾಲ್ವಡಿಯರು ಮಾಡಿಸೋದು. ಜಯಚಾಮರಾಜ ಒಡೆಯರು ಸ್ವಲ್ಪ ದಪ್ಪ ಇದ್ದರು ಆಕೃತಿ. ಆ ಕೂರ್ಮಾಸನ ಕೂತ್ಕೊಳ್ಳೋ ಪೀಠ ಏನಿದೆ ಅವರ ಆಕೃತಿಗೆ ಚಿಕ್ಕದಾಗಿತ್ತು. ಕೂತ್ಕೊಳ್ಳೋರು ಇಕ್ಕಟ್ಟು. ಅದಕ್ಕೆ ಕೂರ್ಮಾಸನ ಪೀಠವನ್ನು ಸ್ವಲ್ಪ ಅಗಲ ಮಾಡಿಸಿದ್ರು ಜಯಚಾಮರಾಜ ಒಡೆಯರು. ಕೃಷ್ಣದೇವರಾಯನ ಕಾಲದಲ್ಲಿ ಇದೆಲ್ಲ ಆಗಿತ್ತ? ಅಲ್ಲಿಂದ ಬಂತು ಒಂದು ಕತೆ ಹೇಳ್ತೀವಿ ನಾವು. ಜನ ನಂಬ್ಕೋತಾರೆ, ಅದನ್ನು ಜನ ಭ್ರಮೆಲೇ ಇರ್ತಾರೆ. ಅಲ್ಲಿಂದ ಬಂದದ್ದು, ಇಲ್ಲಿಂದ ಬಂದದ್ದು. ಜಗನ್ಮೋಹನ ಅರಮನೆಗೆ ಕರ್ಕೊಂಡೋಗಿ ಏನಾದ್ರು ಮಾಡಿ ಮೇಲೆ ಈ ಕಡೆ ಏನು ಪಶ್ಚಿಮದ ಗೋಡೆ ಮೇಲೆ ಒಂದು ವರ್ಣಚಿತ್ರ ಇದೆ. ದಸರಾ ವಿಜಯದಶಮಿ ಚಿತ್ರ. 6 ಅಶ್ವಗಳು ಎಳೆ ಬಂತ ಒಂದು ರಥದಲ್ಲಿ ಕೂತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಮನೆ ಮಂಟಪಕ್ಕೆ ಹೋಗ್ತಾರೆ. ಅವ್ರ ಪಿರಿಯಡಲ್ಲಿ ಅಂಬಾರಿ ಪ್ರಯಾಣ ಇರಲಿಲ್ಲ. ಅದು ಕೃಷ್ಣದೇವರಾಯನ ಕಾಲದಿಂದಲೇ ಬಂದದ್ದ. ಅವನ ಕಾಲದಲ್ಲಿ ಆನೆಗಳು ಬೇಕಾದಷ್ಟಿದ್ವು. ಅಂಬಾರಿ ಯಾವ ಕಾಲದಲ್ಲಿ? ಅಂಬಾರಿ, ಚಿನ್ನದ ಅಂಬಾರಿ ಬಂದದ್ದು ನಾಲ್ವಡಿಯವ್ರ ಕಾಲದಲ್ಲಿ. ಅವ್ರ ತಂದೆ 10ನೇ ಚಾಮರಾಜೇಂದ್ರ ಒಡೆಯರ್ದು ಕೆಲವು ಫೋಟೋಗಳಿವೆ. ಮರದ ರೀತಿಯ ಅಂಬಾರಿಯಲ್ಲಿ ಅವರು ಹೋಗ್ತಾರೆ.
ಆನೆ ಮೇಲೆ ಹೋದರೆ ತುಂಬ ಎತ್ತರವಾಗಿರುತ್ತೆ, ಅದೇ ಒಂದು ತೂಕ. ಮುಮ್ಮಡಿ ಹೋಗಲಿಲ್ಲ, ಯಾಕೆಂದರೆ ಹೆಚ್ಚು ದಿನ ಅವನ ಆ ಚಿಂತನೆಯಲ್ಲಿ ಇರೋಕ್ಕಾಗಲಿಲ್ಲ. ರಾಜ್ಯ ವಾಪಸ್ ತಗೋಬೇಕು ಅನ್ನೋ ಚಿಂತನೆ ಹೊರತು ಇಲ್ಲಿ ಶೋಕಿಯಾಗಿರಬೇಕು ಅಂತಲ್ಲ. ಏಳ್ಮೆಟ್ಲು, ಆಸನ, ಆ ಬರಹಗಳು ಇವೆಲ್ಲ ಆಧುನಿಕ ಮೈಸೂರಿನಲ್ಲಿ ಆದಂಥ ಬೆಳವಣಿಗೆಗಳು ಅವು. ನಮ್ಮ ಅವಶ್ಯಕತೆಗೆ ತಕ್ಕಂತೆ ಸಂಸ್ಕೃತದಲ್ಲಿ ಜೈಚಾಮರಾಜ ಒಡೆಯರಿಗೂ ವಿಪರೀತ ಆಸಕ್ತಿ ಇತ್ತು ಫಿಲಾಸಫಿಲಿ. ಅವರೇನು ಬರ್ಸಕ್ಕೆ ಹೋಗಲಿಲ್ಲ, ಅಲ್ಲಿ ಪುಸ್ತಕ ಪಬ್ಲಿಷ್ ಮಾಡಿದ್ರು. ಅಲ್ಲಿ ಬರ್ಸೋಕ್ಕೆ ಜಾಗ ಇಲ್ವಲ್ಲ. ಛತ್ರಿಗೆ ಒಂದು ಪಟ್ಟಿ ಹಾಕಿ ಅಲ್ಲಿ ಬರ್ಸಾಕಿದ್ರು ಅವರು. ಅವರ ದೃಷ್ಟಿ ಅದು, ಅವ್ರ ವಿಷನ್. ಸಿಂಹಾಸನದಲ್ಲಿ ಇನ್ನೇನಾದ್ರು ಬರೆದಿರೋ ಒಬ್ಬ ಲಿಪಿ ಇದೆಯಾ ಅಲ್ಲಿ? ಕೂತ್ಕೊಳ್ಳೋ ಕಡೆ ಏನಿಲ್ಲ. ಸಿಂಹಾಸನ ಛತ್ರಿ ಪಟ್ಟೆಲಿದೆ, ಅದೊಂದೇ ನಾನು ಕಂಡಂಗೆ. ಪಟ್ಟಿ ಬರ್ಸೋದಕ್ಕೆ ಪಟ್ಟಿ ಹಾಕಿ ಅವ್ರು ಬರ್ಸಿದ್ರು. ಯದುವಂಶಕ್ಕೆ ದೇವರ ಆಶೀರ್ವಾದ ಇರಲಿ, ಶಾಶ್ವತವಾಗಿರಲಿ, ಅದು ನನ್ನಿಂದ ಆಗಬೇಕು. ನನ್ನ ಮೂಲಕ ಯದುವಂಶಕ್ಕೆ ಭವಿಷ್ಯದಲ್ಲಿ ಅನುಕೂಲ ಆಗಲಿ ಅಷ್ಟೇ.